ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಧನಸ್ಸು ರಾಶಿ ಮಿತ್ರ ಬಾಂಧವರಿಗೆ ಸ್ವಾಗತ. ಈಗ ನಾನು ಜುಲೈ ತಿಂಗಳ ನಿಮ್ಮ ರಾಶಿ ಫಲಗಳನ್ನು ತಿಳಿಸಲು ಸಂತೋಷಪಡುತ್ತೇನೆ. ಜುಲೈ ತಿಂಗಳಲ್ಲಿ ನಿಮಗೆ ಗುರುಗ್ರಹವು 6ನೇ ಸ್ಥಾನದಲ್ಲಿ ಇದ್ದರೂ ಕೂಡ ಒಂದು ರೌಪ್ಯ ಪಾದ ಅಂದರೆ ಬೆಳ್ಳಿ ಪಾದದಿಂದ ಬಂದಿದ್ದು ಅತ್ಯಂತ ಶುಭ ಹಾಗೂ ಧನಲಾಭಗಳು ಉಂಟಾಗುತ್ತವೆ. ಮತ್ತು ಧನಾಧಿಪತಿಯಾದಂತಹ ಶನಿಗ್ರಹವು 3ನೇ ಸ್ಥಾನದಲ್ಲಿ ಕುಂಭರಾಶಿಯಲ್ಲಿದ್ದು ಅದು ಮತ್ತು ಧನಸ್ಥಾನವನ್ನೇ ಅಂದರೆ ಮಕರ ರಾಶಿಯನ್ನೇ ವೀಕ್ಷಿಸ್ತಿರುವುದರಿಂದ ನಿಮಗೆ ಹೆಚ್ಚಿನ ಒಂದು ಫಲಗಳು ಸಿಗುತ್ತವೆ. ಇನ್ನೂ ಹೆಚ್ಚಿನ ಒಂದು ಫಲಗಳು ಬೇರೆ ಬೇರೆ ಗ್ರಹಗಳಿಂದ ಇದ್ದು ಅವುಗಳನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮಗೆಲ್ಲ ಅಪ್ಡೇಟ್ಗಳು ತಲುಪುತ್ತವೆ. ಬಂಧುಗಳೇ, ದಿನಾಂಕ 12ರಂದು ಮಂಗಳನು 6ನೇ ಸ್ಥಾನವಾದಂತಹ ವೃಷಭ ರಾಶಿಗೆ ಬರುತ್ತಾನೆ. ಅಲ್ಲಿ ಗುರುಗ್ರಹದ ಜೊತೆಗೆ ಇದ್ದು ನಿಮಗೆ ಸಂಪೂರ್ಣ ಧನಲಾಭ ಹಾಗೂ ಹಳೆ ಯಾವುದಾದರೂ ಭೂಮಿ ಸಂಬಂಧ ವ್ಯಾಜ್ಯಗಳಿದ್ದರೂ ಕೂಡ ಪರಿಹಾರವಾಗುತ್ತದೆ. ರವಿ ಬುಧ ಶುಕ್ರ ಗ್ರಹಗಳಿಂದಲೂ ನಿಮಗೆ ಶುಭ ಫಲಗಳಿವೆ. 10ರಲ್ಲಿ ಕೇತು, 4ರಲ್ಲಿ ರಾಹು ಇದ್ದು ನಿಮ್ಮ ಕಾರ್ಯಗಳಲ್ಲಿ ಜಯ ಕಂಡುಬರುತ್ತದೆ. ನಿಮಗೆ ಪ್ರತಿ ಗುರುವಾರ, ಶನಿವಾರ ಹಾಗೂ ರವಿವಾರ ಅದೃಷ್ಟದ ದಿನಗಳಾಗಿರುತ್ತವೆ. ದಿನಾಂಕ 3ರಿಂದ 6, 9ರಿಂದ 11, 14, 15, 19, 20, 23, 24 ಮತ್ತು 30, 31ರಂದು ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.